ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ವಿಶೇಷ ಏನಂದರೆ, ಒಂದೇ ಸಾರಿ ಪೌಡರ್ ಮಾಡಿ, ಅಂದರೆ ಶೇಂಗಾ ಮತ್ತು ಎಳ್ಳುದಿಂದ ಒನ್ ಟೈಮ್ ಪೌಡರ್ ಮಾಡಿ 3 ಡಿಶಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ. ಅದಕ್ಕೆ ಮೊದಲನೇದಾಗಿ ನಾನು ಒಂದು ಪಾತ್ರೆ ತೊಗೊಂಡಿನಿ. ಆ ಪಾತ್ರೆಗೆ ಸ್ವಲ್ಪ ಶೇಂಗದ ಕಾಳನ್ನ ಹಾಕ್ಕೊಂಡು ಹುರಿತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಶೇಂಗದ ಕಾಳು ತುಂಬ ಅಂದರೆ ಫೇವ್ರೆಟು. ಬೇರೆ ಶೇಂಗದ ಕಾಳು ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ಅದ್ರ ಸಲುವಾಗಿ ಈ ಥರ ಫುಡ್ಡು ರೆಸಿಪಿ ಕೊಡಿ, ತುಂಬ ಒಳ್ಳೆಯದು. ವಿಟಮಿನ್ ಪ್ರೋಟೀನ್ ಎಲ್ಲ ಸಿಗುತ್ತೆ. ಸೊ ಅದ್ರ ಸಲುವಾಗಿ ಶೇಂಗದ ಕಾಳು ಕೆಂಪಗಾಗೋ ತನಕ ಹುರಿಬೇಕು. ಅದನ್ನು ಸ್ವಲ್ಪ ಹೊತ್ತು ಪ್ಲೇಟ್ನಲ್ಲಿ ಹಾಕಿ ಆರೋ ತನಕ ಬಿಡೋಣ ತಣ್ಣಗಾಗಿ. ಆ ಕಡೆ ಇನ್ನೊಂದು ಸೈಡು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಹುರ್ಕೊಳ್ಳೋಣ. ತುಂಬ ಹೊತ್ತು ಹುರ್ಕೊಳ್ಳೋಣ. ಕೆಂಪಗಾಗೋ ತನಕ ಹುರಿದು ನೋಡಿ, ನಾನು ಸ್ಪೂನಿಂದ ತಿರುವಾಡ್ತಿದ್ದೀನಿ ಅಲ್ಲ, ಹಾಗೆ ತಿರುವಾಡಬೇಕಿಲ್ಲ ಅಂದರೆ ಹೊತ್ತು ಬಿಡುತ್ತೆ. ಸೊ ಅದರ ಸಲುವಾಗಿ ತುಂಬ ಹೊತ್ತು ಹುರಿಬೇಕು ಕೆಂಪಗಾಗೋ ತನಕ. ನೋಡಿ ಹುರಿದಾಯಿತು. ಒಂದು 2ರಿಂದ 3 ನಿಮಿಷ ಬಿಡೋಣ ತಣ್ಣಗಾಗೋಕ್ಕೆ. ಎರಡೂ ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣ್ಣಗಾದ ಕೂಡಲೇ ಮಿಕ್ಸಿ ಗ್ರೈಂಡರ್ನ ತೊಗೊಂಡು ಸ್ವಲ್ಪ ಶೇಂಗಾ, ಸ್ವಲ್ಪ ಬೆಲ್ಲ, ರುಚಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ರುಚಿ ಬೇಕಂದರೆ ಜಾಸ್ತಿ ಹಾಕ್ಕೋಬೇಕು. ಸೊ ಈಗ ನಾವು ಮಾಡೋದು ಫಸ್ಟಿಗೆ ಬೆಲ್ಲದ ಉಂಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಪೌಡರ್ನ ಒನ್ ಟೈಮ್ ಮಾಡಿಕೊಂಡು 3 ಡಿಶಸ್ನ ಹೇಳ್ತೀನಿ ನೋಡಿ. ಇವಾಗ ಶೇಂಗಾ ಮತ್ತು ಬೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡಿದ್ದಾಯಿತು. ಇದನ್ನು ಸಪ್ರೇಟಾಗಿ ತಗೊಂಡೋಣ. ಇವಾಗ ಎಳ್ಳು ಕೂಡ ಹಾಕಿ ಮಿಕ್ಸಿಗೆ, ಅಂದರೆ ಗ್ರೈಂಡ್ ಮಾಡಿ ಫುಲ್ ಪೌಡರ್ ಮಾಡಿಕೊಂಡು, ಅದನ್ನು ಕೂಡ ಆವಾಗಲೇ ನಾವು ಹಾಕಿದ್ವಲ್ಲ ಶೇಂಗಾ ಮತ್ತು ಬೆಲ್ಲ ಮಾಡಿದ ಮಿಕ್ಸಿಗೆ, ಅದೇ ಥರ ಪೌಡರ್ ಮಾಡಿ ಸಪ್ರೇಟಾಗಿ ಅದರಲ್ಲಿ ಹಾಕ್ಕೊಂಡ್ಬಿಡೋಣ. ಸರಿ ಆಯಿತು. ಇವಾಗ ನಾನು ಒಂದಿಷ್ಟು ತೆಗೆದಿಡ್ತೀನಿ. ಇದು ಎದಕ್ಕಂದರೆ ಕರ್ಜಿಕಾಯಿ ಮಾಡೋ ಸಲುವಾಗಿ, ಬೆಲ್ಲದ ಕರ್ಜಿಕಾಯಿ ಮಾಡೋ ಸಲುವಾಗಿ ತೆಗೆದಿಡೋಣ. ಸ್ವಲ್ಪ ಪ್ಲೇಟಲ್ಲಿ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಂಡೆ ಕಟ್ತೀನಿ. ಅಂದರೆ ನೀರು ಹಾಕ್ಲಾರೆ ಉಂಡೆ ಕಟ್ಟೋದು ಬೆಲ್ಲದ ಉಂಡೆಗೆ. ನೀರು ಹಾಕಿ ಉಂಡೆ ಕಟ್ತೀನಲ್ವ, ಅದು ಶೇಂಗಾದು ಹೋಳಿಗೆಗೆ. ನೋಡಿ ಇವಾಗ ಉಂಡೆ ಕಟ್ತಾಯಿದ್ದೀನಿ. ಹಾಗೆ ಉಂಡೆ ಕಟ್ಟೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಬೆಲ್ಲದ ಉಂಡೆ ಇದು. ಶುಗರ್ ಇರುತ್ತಲ್ವ ಅವರಿಗೆ ಈ ಥರ ಮಾಡಿಕೊಡಿ, ತುಂಬ ಒಳ್ಳೆಯದು. ನೀವೆಲ್ಲ ಸಕ್ಕರೆ ಉಂಡೆ ತಿನ್ನುವಾಗ ಅವರಿಗೆ ಬೆಲ್ಲದ ಉಂಡೆ ಮಾಡಿಕೊಟ್ಬಿಟ್ರಿ, ಅವ್ರು ಕೂಡ ಖುಷಿಯಾಗಿರ್ತಾರೆ. ನಾನು ಜಸ್ಟ್ ಒಂದು 3 ಅಷ್ಟೇ ಮಾಡಿ ತೋರಿಸಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ಸರಿ ಆಯಿತು. ಇವತ್ತು ಬೆಲ್ಲದ ಉಂಡೆ ಮಾಡಿಟ್ಟದನ್ನು ಹೇಳ್ಕೊಟ್ಟಿನಿ. ಕರ್ಜಿಕಾಯಿಗೆ ಪೌಡರ್ ತೆಗೆದಿಟ್ಟಿದ್ದೀನಿ. ಇವಾಗ ಶೇಂಗಾದ ಉಂಡೆಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರಂದರೆ ಒಂದು 2 ಲೀಟ್ರ್ ನೀರಲ್ಲ, ಒಂದು 3ರಿಂದ 4 ಡ್ರಾಪ್ಸ್ ಬೀಳಬೇಕು. ಯಾಕಂದರೆ ಅದೊಂದು ಸ್ವಲ್ಪ ಗಟ್ಟಿ ಆಗಬೇಕು ನೀರಿಗೆ. ನೋಡಿ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ವ, ಒಂದು 5-6 ಡ್ರಾಪ್ಸ್ ಅಷ್ಟೇ ಹಾಕಿದ್ದೀನಿ. ನೋಡಿ ಹಾಕಿಬಿಟ್ಟು ಸರಿಯಾಗಿ ಕೈಯಿಂದ ಕಲಿಸ್ಬೇಕು. ನೋಡಿ ಗಟ್ಟಿಯಾಗಿದೆ ಅಲ್ವಾ. ಇವಾಗ ಸ್ವಲ್ಪ ಉಂಡೆ ಕಟ್ಕೊಳ್ಳಿ. ನಿಮ್ಮ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಉಂಡೆ ಕಟ್ಟೋರು ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ, ಅದರ ಸಲುವಾಗಿ ಉಂಡೆ ಕಟ್ಕೊಳ್ಳಿ. ನೋಡಿ ಸರಿಯಾಗಿ ಉಂಡೆ ಕಟ್ಟಿದ್ದೀನಲ್ವ, ನಾನು ನಿಮಗೆ ತೋರಿಸ್ತೀನಿ. ಒಂದು 5ರಿಂದ 6 ಉಂಡೆ ಆಗಿದೆ. ಬೆಲ್ಲದುಂಡೆಗೆ ಬೆಲ್ಲದುಂಡೆ ಮಾಡುವಾಗ ಸ್ವಲ್ಪ ಗೋಡಂಬಿ ಇವೆಲ್ಲ ಹಾಕ್ತಾರೆ. ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಬಿಟ್ಟಿದ್ದೀನಿ. ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಕರ್ಜಿಕಾಯಿ ಮತ್ತು ಹೋಳಿಗೆ ಮಾಡೋದು ಹೇಳ್ತಾ ಇದ್ದೀನಿ. ಇವಾಗ ಒಂದು ಡಿಶ್ನ ಮಾಡಿಟ್ಟಿದ್ದೀವಿ ನಾವು ಆಲ್ರೆಡಿ. ಹೋಳಿಗೆ ಮಾಡೋಕ್ಕೆ ಉಂಡೆ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಕರ್ಜಿಕಾಯಿಗೆ ಪೌಡರ್ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಇನ್ನು ಕರ್ಜಿಕಾಯಿ ಹೋಳಿಗೆ ಅಷ್ಟೇ ಮಾಡೋದು. ನೋಡಿ ಇವಾಗ ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ರಲ್ವ, ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಗೋಧಿ ಹಿಟ್ಟು, ಜೋಳದ ಹಿಟ್ಟೆಲ್ಲ ನಾದ್ಕೊಂಡಿದ್ರಲ್ವ, ಅದೇ ಥರ ಈ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನಾದ್ಕೊಳ್ಬೇಕು.
ಪಟ್ ಪಟ್ ಅಂತ ಬೇಗ ನಾದ್ಕೊಂಡು ಒಂದು 2-3 ನಿಮಿಷ ನೋಡಿ ನಾದ್ಕೊಂಡಾಗಿದೆ ನಾನು. ಎಷ್ಟು ಗಟ್ಟಿಯಾಗಿ ನಾದ್ಕೋಬೇಕು, ತುಂಬ ಅಳಸಲ್ಲ. ಹೋಳಿಗೆಗೆ ಗಟ್ಟಿಯಾಗಿ ಇರಬೇಕು. ಒಂದು 2-3 ನಿಮಿಷ ನೆನೆಯೋಕ್ಕೆ ಪ್ಲೇಟ್ ಮುಚ್ಕೊಂಡು ಬಿಟ್ಬಿಡಬೇಕು. ಒಂದು 2-3 ನಿಮಿಷ ಆದ ಕೂಡಲೇ ನೋಡಿ ನಾನು ಹಿಟ್ಟು ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮೆದ್ಕೋಬೇಕು. ಹಿಟ್ಟು ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಬಳಸೋ ಹಾಗಿಲ್ಲ, ಕೇವಲ ಮೈದಾ ಹಿಟ್ಟಿನಿಂದ ಮತ್ತೆ ಕೈಗೆ ಹಚ್ಕೊಂಡು ಮೆದ್ಕೋಬೇಕು. ನೋಡಿ ಇವಾಗ ಕೈಯಿಂದ ಮೆದ್ದಿದ್ದಾಯ್ತಲ್ಲ, ಸಣ್ಣ ಸಣ್ಣ ಗುಳ್ಳೆ ಆಕಾರದಲ್ಲಿ ಅಂದರೆ ಉಂಡೆ ಆಕಾರದಲ್ಲಿ ಇದು ಮೈದಾ ಹಿಟ್ಟದ್ದು ಮಾಡಿಕೊಂಡು ಉಳ್ಳೆ ಮಾಡಿಕೊಂಡು ಅದನ್ನು ಮಧ್ಯೆ ಪ್ರೆಸ್ ಮಾಡಬೇಕು. ಅಂದರೆ ಚಪಾತಿಗೆಲ್ಲ ಪ್ರೆಸ್ ಮಾಡ್ಕೋತಿರಲ್ವ ಅದೇ ಥರ ನೋಡಿ ಸಣ್ಣ ಸಣ್ಣದಾಗಿ ನಾನು ಮಾಡಿಟ್ಟಿದ್ದೀನಿ. ಇದು ಖರ್ಚಿಗೆ ಸಲುವಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಬೆಳ್ಳುಣಿಗೆಯಿಂದ ಲಟ್ಟಿಸ್ಬೇಕು. ಅಂದರೆ ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು. ನೋಡ್ರಿ ಅಪ್ಪ ಫ್ರೆಂಡ್ಸ, ಸ್ವಲ್ಪ ಮೈದಾ ಹಿಟ್ಟಿನಾಗ ಎದ್ದಬೇಕು. ಅಂದರೆ ಹಿಟ್ಟು ಹಚ್ಕೊಂಡು ಮಾಡಬೇಕು. ಇದಕ್ಕೆ ಎಣ್ಣೆ ಬಳಸೋ ಹಾಗಿಲ್ಲ. ನೋಡಿ ಲಟ್ಟಣಿಗೆ ಅಂತ ತಿರ್ತಾ ಇದ್ದೀನಲ್ವ, ಅದು ಯಾವ ಶೇಪಲ್ಲಿ ಬರಬೇಕು ಅಂದರೆ ಸರ್ಕಲ್ ಶೇಪಲ್ಲಿ ಎಲ್ಲ ಬರಬಾರ್ದು. ಇದನ್ನು ಈಸು ಕಡೆ ಸ್ವಲ್ಪ ಚೆನ್ನಾಗಿ ಬರಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಆಕಾರದಲ್ಲಿ ಬರಬೇಕು ನಿಮಗೆ. ಇದೇ ಆಕಾರದಲ್ಲಿ ಯಾಕೆ ಬರಬೇಕು ಅಂದರೆ ಕರ್ಚಿಕಾಯಿ ಮಾಡೋಕೆ ನಮಗೆ ಅದೇ ಆಕಾರದಲ್ಲಿ ಬರಬೇಕಲ್ವ. ನೋಡಿ ನಾನು ಎಷ್ಟೊಂದು ಪದರಗಳನ್ನು ಮಾಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲನೂ ಇದೇ ಆಕಾರದಲ್ಲಿ ಮಾಡಿ ಸಪ್ರೇಟಾಗಿ ನಾನು ತೆಗೆದಿಟ್ಟಿದ್ದೆ ಗೊತ್ತಾ, ಸ್ಪೂನಿಂದ ಇದಕ್ಕೆ ಹಾಕೋಬೇಕು. ಎಲ್ಲವನ್ನು ಆ ಬೆಲ್ಲದ ಪುಡಿಯಿಂದ ಹಾಕಬೇಕು. ಎಲ್ಲ ಪದರವನ್ನು ತುಂಬಬೇಕು. ಇದಕ್ಕೆ ಒಂದು ನೋಡಿ ಇದನ್ನು ಕರ್ಚಿಕಾಯಿಗೆ ಹಚ್ಚಬೇಕಲ್ವ, ಸೊ ಅದ್ರ ಸಲುವಾಗಿ ಉದ್ದಿನ ಕಡ್ಡಿ ತೊಗೊಂಡಿನಿ. ನನಗೆ ಸಿಟಿಯಲ್ಲಿ ಕಡ್ಡಿ ಅಂದರೆ ಈ ಥರ ಹೊರಗಡೆ ಕಟ್ಟಿಗೆ ಏನೂ ಸಿಗಲ್ಲ. ಉದ್ದಿನ ಕಡ್ಡಿ ಅಂತೂ ಇದ್ದೇ ಇರುತ್ತಲ್ವ ಮನೆಯಲ್ಲಿ. ಉದ್ದಿನ ಕಡ್ಡಿನ ತೊಗೊಂಡು ಅದಕ್ಕೆ ಸ್ವಲ್ಪ ಅಂದರೆ ಬತ್ತಿ ಸುತ್ತಿ ಒಂದು ವಾಟೆಯಲ್ಲಿ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ, ಸ್ವಲ್ಪ ಹಾಲು, ಕೇವಲ ಹಾಲು ಹಾಕ್ಕೊಂಡ್ರೂ ತುಂಬ ಒಳ್ಳೆಯದು. ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ನಾವು ಇದು ತುಂಬಿದ್ರಲ್ಲ ಅದರಲ್ಲಿ ನೀರೆಲ್ಲ ಎದ್ದು ಸುತ್ತ ಹಚ್ಕೊಂಡು ಒಂದು ಪದರ ಮೇಲೆ ಒಂದು ಪದರ ಹಾಕಿ ಪ್ರೆಸ್ ಮಾಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರೇಷನ್ ಸಲುವಾಗಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕರ್ಚಿಕಾಯಿ. ಇದೇ ಥರ ಇಷ್ಟೂ ಅಪ್ಲೈ ಮಾಡಬೇಕು ನಾವು. ಎಲ್ಲವನ್ನು ಹೀಗೆ ಮಾಡಿದರೆ ಕರ್ಚಿಕಾಯಿ ರೆಡಿ ಆಗುತ್ತೆ. ನೋಡಿ ನಾನು ಇಷ್ಟು ಕರ್ಚಿಕಾಯಿ ರೆಡಿ ಮಾಡಿ ಸೈಡಿಗೆ ಇಟ್ಟಿದ್ದೀನಿ. ಸರಿ, ನೀವು ಕಡಾಯಲ್ಲಿ ಕೂಡ ಇದು ಮಾಡ್ಬೋದು, ಇದರಲ್ಲಿ ಕೂಡ ಇದು ಮಾಡ್ಬೋದು, ಕರಿಬೋದು. ಅಂದರೆ ಕಡಾಯಲ್ಲಾದರೂ ಓಕೆ, ತೆವೆಯಲ್ಲಾದರೂ ಓಕೆ. ನಾನು ತೆವೆಯಲ್ಲೇ ಕರೆದಿದ್ದೀನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆವೆಯಲ್ಲೇ, ಚಪಾತಿ ಮಾಡೋ ತೆವೆಯಲ್ಲೇ. ಆಮೇಲೆ ಅದರಲ್ಲೇ ಕರಿತಾ ಇದ್ದೀನಿ. ನಿಮಗೆ ಎಟ್ ಎ ಟೈಮ್ ಎಲ್ಲ ಮಾಡ್ತಿದ್ರಿ ಅಂದರೆ ಶೇಂಗಾದ ಹೋಳ್ಗೆ ಮಾಡಾದ್ಮೇಲೂ ಕರಿಬೋದು, ನಿಮ್ಮ ಇಷ್ಟ. ನಾನು ಮೊದಲು ಕರ್ಕೊಂಡು ಆಮೇಲೆ ಶೇಂಗಾದ ಹೋಳ್ಗೆ ಮಾಡಿದ್ದೀನಿ. ಇಲ್ಲಪ್ಪ ಮೊದಲೇ ಶೇಂಗಾದ ಹೋಳ್ಗೆ ಮಾಡಿಕೊಂಡು ಆಮೇಲೆ ಕರ್ಕೋತೀನಿ ಅಂದರೂ ಕರ್ಕೋಬೋದು, ಏನು ತೊಂದರೆ ಇಲ್ಲ. ಬೇಗ ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆಂದ ಕರಿತಾ ಇದೆ. ಜಾರಿ ಸಪೋರ್ಟ್ದಿಂದ ಇಲ್ಲಪ್ಪ ನನಗೆ ತೆವೆಯಲ್ಲಿ ಏನೂ ಕರಿಯೋಕ್ಕೆ ಬರಲ್ಲ ಅಂದರೆ ಕಡಾಯಿ ಸಿಗುತ್ತೆ ಅಲ್ವಾ, ಅದರಲ್ಲಿ ಕೂಡ ಟ್ರೈ ಮಾಡ್ಬೋದು. ನೋಡಿ ಕೆಂಪಗಾಗೋ ತನಕ ಕರಿಬೇಕು, ಯಾಕಂದರೆ ಚೆನ್ನಾಗಿ ಕರೆದಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಪ್ರೇಟಾಗಿ ನಾವು ಒಂದು ಪ್ಲೇಟಲ್ಲಿ ತಗೊಂಡ್ಬಿಡೋಣ. ಸರಿ ಆಯಿತು, ಈ ಕರ್ಚಿಕಾಯಿ ಅಂತೂ ಆಯಿತು. ಇನ್ನು ಶೇಂಗಾದ ಹೋಳ್ಗೆನ ತೋರಿಸ್ಬಿಡ್ತೀನಿ.
ಒಂದು ದಪ್ಪ ಆಗಿರೋ ಉಳ್ಳೆ ತೊಗೊಂಡಿದ್ದೀನಿ, ಯಾಕಂದರೆ ಶೇಂಗಾದ ಹೋಳಿಗೆ ತುಂಬಬೇಕಲ್ವ, ಸೊ ಅದರ ಸಲುವಾಗಿ ದಪ್ಪ ಆಗಿರುವ ಉಳ್ಳೆ ತೊಗೊಂಡು ಆ ಉಳ್ಳೆಗೆ ಶೇಂಗಾದ ಉಂಡಿನ ಈ ಥರ ತುಂಬಬೇಕು. ಹೋಳಿಗೆಗೆಲ್ಲ ತುಂಬ್ತೀವಲ್ವ ಆ ಥರ. ನಾನು ಆಲ್ರೆಡಿ 1-2-3 ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೋಳಿಗೆ ಹೇಗೆ ಮಾಡೋದಂತ. ಅದೇ ಥರ ತುಂಬಿಟ್ಟು, ಇದು 1ನೇ ಟ್ರಿಕ್. 2ನೇ ಟ್ರಿಕ್ಕು, ಕೈಯಿಂದನೇ ಅದು ಉಳ್ಳೆನ ದಪ್ಪ ಮಾಡಿಕೊಂಡು, ಅಂದರೆ ದಪ್ಪ ಅಗಲ ಮಾಡಿಕೊಂಡು ಉಂಡೆನ ತುಂಬ್ಕೋಬೇಕು. ನಿಮಗೆ ಯಾವ್ದು ಸರಳ ಆಗುತ್ತೆ ಅದು. ಬೆಳ್ಳುಣ್ಗೆ ಅಂದರೆ ಬೆಳ್ಳುಣ್ಗೆ ಮಾಡಿ, ಕೈಯಿಂದ ಆದರೆ ಕೈಯಿಂದ ಮಾಡಿ. ಹಳ್ಳಿ ಕಡೆ ಎಲ್ಲ ಕೈಯಿಂದನೇ ಮಾಡ್ತಾರೆ, ಸೊ ಈಗಿನ ಜನ್ರೇಷನ್ದವ್ರಿಗೆ ಗೊತ್ತಿರಲ್ಲ ಅಂತ ಅಂದು ಬೆಳ್ಳುಣ್ಗೆಲಿ ಮಾಡ್ತಾರೆ. ನೋಡಿ, ಸ್ವಲ್ಪ ಹಿಟ್ಟು ಹಚ್ಚಿ ತಿದ್ದುತ್ತಾ ಬರಬೇಕು ಇಷ್ಟು ದೊಡ್ಡದಾಗೋ ತನಕ. ನಾನು ನಿಮಗೆ ತೋರಿಸಿದ್ದೀನಲ್ವ ಯಾವ ಥರ ಲಟ್ಟಣಿಗೆಯಿಂದ ನೋಡ್ಕೊಂಡು ತಿದ್ದಬೇಕು. ಶೇಂಗಾದ ಹೋಳಿಗೆ ರೆಡಿ ಆಯಿತು ನೋಡಿ. ಈ ಥರ ತಿದ್ದಿ ಒಲೆ ಮೇಲೆ ಒಂದು ತವೆ ಇಡಬೇಕು. ನೋಡಿ, ಗ್ಯಾಸ್ ಮೇಲೆ ಒಂದು ತವೆ ಇಟ್ಟಿದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿನಿ, ಸ್ವಲ್ಪ ಕಾಯಲಿ ಅಂತ. ಇವಾಗ ಹೋಳಿಗೆ ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಬೇಯೋ ತನಕ ಬಿಟ್ಟು ನೋಡಿ ರಿವರ್ಸ್ ಹಾಕಬೇಕು. ಇದು ಸ್ವಲ್ಪ ಹೊತ್ತಿದೆ ಅಷ್ಟೇ, ಆದರೆ ಎಲ್ಲ ಹೋಳಿಗೆ ಕರೆಕ್ಟಾಗಿ ಬರುತ್ತೆ. ಅಂದರೆ ತುಂಬ ದೊಡ್ಡ ತಿದ್ದುಬಿಟ್ರೆ ಹಾಗಾಗುತ್ತೆ ಅಷ್ಟೇ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇಲ್ಲಿ ಹೋಳಿಗೆನ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಫೈನಲಿ 3 ಡಿಶಸ್ ರೆಡಿಯಾಗಿದೆ. ನೋಡಿ, ಸಪ್ರೇಟಾಗಿ ತೋರಿಸ್ತೀನಿ. ಬೆಲ್ಲದ ಉಂಡೆ, ಕರ್ಜಿಕಾಯಿ, ಆಮೇಲೆ ಶೇಂಗಾದ ಹೋಳಿಗೆ 3 ನಾನು ಇವಾಗ ಸಪ್ರೇಟಾಗಿ ತೋರಿಸಿದ್ದೀನಿ. ಆದರೆ ಮಾಡೋದೆಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ದೀನಲ್ವ, ತುಂಬ ಈಸಿಯಾಗಿ ನೀವು ಒಂದೇ ಸಾರಿ ಇದನ್ನು ಮಾಡಿಬಿಟ್ರೆ ಒಳ್ಳೆಯದು. ಸ್ಟೋರ್ ಮಾಡಿ ಇಟ್ಕೋಬೋದು ಇವನ್ನ. ಅಂದರೆ 1 ವೀಕ್ 2 ವೀಕ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಒಳಗಡೆ ಎಲ್ಲ ಬೆಂದಿದೆ. ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದಿದೆ ಎಲ್ಲ. ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ.